ನಮ್ಮ ಅಕ್ಕ ಬಂದಿದ್ದಾರೆ. ಇವರು ನನ್ನ ರಿಯಲ್ ಅಕ್ಕ. ಕಲರ್ ನೋಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಬಿಡಿ. ಇವಳು ಇದು ನನ್ನ ತಮ್ಮ. ಹಾಯ್ ಮಾಡೋ. ನನಗೂ ಅವನಿಗೂ ಡಿಫ್ರೆನ್ಸ್ ತುಂಬಾ ಇದೆ. ನನ್ನ ಬೇಗ ಬೇಗ ಮಾಡ್ಕೊಳ್ಳಿ ಗೈಸ್. ಇವತ್ತು ನಾನು ನನ್ನ ತಮ್ಮನ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಸೊ ನಮ್ಮ ಮಮ್ಮಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಹಿಂಗೆ ಟ್ರೈನಲ್ಲಿ ಬರುವಾಗ ಏನಾದರೂ ಮಾರ್ಕೊಂಡು ಹೋಗ್ತಾ ಇರ್ತಾರಲ್ಲ ತಿಂಡಿ, ಅದನ್ನೆಲ್ಲ ತೊಗೊಳಕ್ಕೆ ಒಂಥರ ಇಷ್ಟ. ಇತ್ತೀಚೆಗೆ ನಾನು ಟ್ರೈನಲ್ಲಿ ಓಡಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಆ ಥರ ಅಭ್ಯಾಸಗಳೇ ಇಲ್ಲ. ಆಗ್ತಿಲ್ಲ, ಅದಕ್ಕೆ ಕಟ್ತಾ ಇರೋದು. ತಲೆನೋವು ಅಂತ ಗೊತ್ತಾಗಿದೆ, ಮಾಯಿನ ತುಂಬ ತಲೆನೋವು ಅಂತ, ಅದಕ್ಕೆ ಸೀನ್ಸ್ ಆಗಲಿ ಅಂತ ಅದನ್ನು ಕಟ್ತಾ ಇರೋದು. ಮ್ಯಾಮ್ ಸಖತ್ ಹಿಂಸೆ ಆಗುತ್ತೆ ಮ್ಯಾಮ್ ಇದಿರೋದ್ರಿಂದ. ನಾನೇ ಕಟ್ಟಿಸ್ಕೊತೇನೆ. ಅದು ಕಟ್ತಾ ಇರೋದು ಮಾಯಿನ್ಗೆ ತಲೆ ಇದೆ ಅಂತ ತೋರಿಸೋದಕ್ಕಷ್ಟೇ. ಎಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹರೇ ಕೃಷ್ಣ. ದಿಸ್ ಇಸ್ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ, ವ್ಲಾಗ್ ಮಾಡಿಲ್ಲ, ಕುಕ್ಕಿಂಗ್ ವಿಡಿಯೋಸ್ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ. ಐ ಆಮ್ ರಿಯಲಿ ಸಾರಿ. ಐ ವಾಸ್ ನಾಟ್ ವೆಲ್, ಮೆಂಟಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದೆ. ಅದಕ್ಕೋಸ್ಕರ ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ. ಬಟ್ ನಾವು ಐ ಆಮ್ ಬ್ಯಾಕ್. ತುಂಬ ದಿನ ಆದಮೇಲೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀನಿ. ನನ್ನ ಜೊತೆ ನೋಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಬಿಡಿ. ಇವಳು ನಮ್ಮ ಅಕ್ಕ. ಇವಳು ನಮ್ಮ ಅಕ್ಕನ ಮಗಳು ಪ್ರಿಯಾಂಕಾ ಅಂತ. ಸೊ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ಟ್ರೈನಲ್ಲಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರಲ್ಲಿ ಒಂದು ಫಂಕ್ಷನ್ ಇದೆ, ಅದೇನು ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಗೈಸ್ ಫೈನಲಿ ಮೈಸೂರಿಗೆ ರೀಚ್ ಆದ್ವಿ. ಸುಮಾರು ವರ್ಷಗಳಾದಮೇಲೆ ನಾನು ಟ್ರೈನಲ್ಲಿ ಬಂದಿದ್ದು. ಸೊ ಒಂಥರ ಚೆನ್ನಾಗಿತ್ತು. ಸ್ಮಾಲ್ ಜರ್ನಿ ಬಟ್ ಚೆನ್ನಾಗಿತ್ತು. ನೋಡಿ ನಮ್ಮ ಅಕ್ಕ ಮತ್ತು ಅವ್ರ ಮಗಳು ಫುಲ್ ಬ್ಯುಸಿಯಾಗಿ ಬಿಟ್ಟಿದ್ದಾರೆ. ಆ ಸ್ಪೆಷಲ್ ನ್ಯೂಸ್ ಏನಂದರೆ ನಮ್ಮ ಮನೆ ಗೃಹ ಪ್ರವೇಶ ನಡೀತಾ ಇದೆ. ಅಂದರೆ ನಮ್ಮ ತಮ್ಮನ ಮನೆ ಗೃಹ ಪ್ರವೇಶ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಮೈಸೂರಿಗೆ ಬಂದಿದ್ದೀನಿ. ಆ್ಯಂಡ್ ಸುಮಾರು ವರ್ಷಗಳಾದಮೇಲೆ ತುಂಬ ಜನ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಿದ್ದರು. ಸೊ ಇದು ಒಂಥರ ತುಂಬ ಪಾಸಿಟಿವ್ ಆಗಿ ಇತ್ತು ಅಂತ ಹೇಳ್ಬೋದು. ಐ ಎಂಜಾಯ್ಡ್ ಇಟ್. ಬೇಗ ಬೇಗ ಮಾಡ್ಕೊಳ್ಳಿ ಗೈಸ್. ಇವತ್ತು ನಾನು ನನ್ನ ತಮ್ಮನ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಸೊ ನಮ್ಮ ಮಮ್ಮಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಆ್ಯಂಡ್ ಇದು ನಮ್ಮ ಅಕ್ಕ, ಇದು ಅವ್ರ ಮಗಳು. ಅವಳಿಗಿಂತ ದೊಡ್ಡವಳಿದ್ದಾಳೆ, ಹೋಗ್ಬಿಟ್ಲ ಅವಳು. ನಮ್ಮ ಮಮ್ಮಿ ನೋಡಿ ಫುಲ್ ಸಿಂಪಲ್ಲಾಗಿ ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದಾರೆ. ಸೊ ನಮ್ಮ ಮನೆ ಹೆಂಗಸರು. ಇವರು ದಾನಮ್ಮ ಅಂತ ನಮ್ಮ ಅತ್ತೆ. ನೋಡಿ ಇವರು ಒಳ್ಳೆ ಫುಲ್ಲು ಪಿಂಕ್ ಕಲರ್ ಹಾಕೊಂಡ್ಬಿಟ್ಟಿದ್ದಾರೆ. ಇವ್ರು ನೋಡಿ ಅಕ್ಕನ ಮಗ. ನಿನ್ನ ಹೆಸರಾಗ ಏನೋ ಮಾಡ್ತಿದ್ಯಾ ಇವಾಗ? ಇವರು ನಮ್ಮ ಭಾವ, ನಮ್ಮ ಅಕ್ಕನ ಹಸ್ಬೆಂಡ್. ಅಲ್ಲಿ ಒಬ್ಬರು ಬ್ಯುಸಿ ಮ್ಯಾನ್ ಹೋಗಿದ್ದಾರೆ, ಆಮೇಲೆ ತೋರಿಸ್ತೀನಿ. ಸೊ ಇದು ನಮ್ಮ ತಮ್ಮನ ಮನೆ. ಸೊ ಗೃಹ ಪ್ರವೇಶ ನಡೀತಾ ಇದೆ. ಸೊ ಎಲ್ಲ ಪೂಜೆ ಎಲ್ಲ ಆಗಿದೆ. ನಮ್ಮನೇಲಿ ಯಾವುದೇ ಒಂದು ಪೂಜೆ ಇದ್ರೂ ಅಂಕಲ್ಲೇ ಬಂದ್ಬಿಟ್ಟು ಪೂಜೆ ಮಾಡ್ಕೊಡೋದು. ಎಲ್ಲ ಪೂಜೆ ಮಾಡಿ ಆಗಿದೆ. ಸೊ ಪೂಜೆ ಎಲ್ಲ ಮುಗ್ದಿದೆ. ನನ್ನ ತಮ್ಮನ ಪಾಪು, ಇದು ಅವ್ರ ಅಜ್ಜಿ, ಎರಡನೇ ಅಜ್ಜಿ, ಇನ್ನೊಬ್ರು ಅಜ್ಜಿ. ಹಾಯ್ ಮಾಡು ಪಾಪು, ಹಾಯ್ ಮಾಡು. ನನ್ನ ತಮ್ಮನ ಥರನೇ ಇದ್ದಾನೆ, ಜೆರಾಕ್ಸ್ ಪ್ರಿಂಟ್. ಹಾಂ ಬಿಟ್ಟು ಅವನ್ನ ಜಡ್ಜ್ ಮಾಡಬೇಡಿ. ಕಾಪಾಡು ಶ್ರೀ ಸತ್ಯನಾರಾಯಣ, ನನಗಾಗಿ ನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳನು, ನನಗಾಗಿ ನನ್ನು ನಾ ಬೇಡೆನು, ಧನ ಕನಕ ನೀಡೆಂದು ನಾ ಕೇಳೆನು, ಈ ಮನೆಯೋ ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆರೆಯಾಗಲಿ, ಕಾಪಾಡು ಶ್ರೀ ಸತ್ಯ.
ಹಳ್ಳಿ ಕಡೆ ತಗೊಂಡ್ರೆ ಹಂಗೆ. ಹೇಳಿಲ್ಲ ನಾನು ಮಕ್ಕ ಸಿಡಿತಾ ಡಮ್ ಅನ್ನತ್ತೆ ಅಂತ, ಅದಕ್ಕೆ ಹಚ್ಚಲೇಬಾರ್ದಿದ್ದು, ಡೇಂಜರ್ ಅದು. ನಮ್ಮ ಮಗಳು ಕೈಯಲ್ಲಿ ಇಟ್ಕೊಂಡು ಹಚ್ಚುತ್ತಾಳೆ. ಅವನ್ ಕೈಯಲ್ಲಿ ಮಾಡ್ಸೋ. ಏ ಇಟ್ಕೊಳ್ಳಿ, ಯಾರು ಮಾಡ್ಕೊಳ್ರಿ, ಅವ್ನು ತಿನ್ಬೇಕಲ್ಲಿ. ತಿನ್ಸಲ್ ಮಗಳಿಗೆ ಮಗನಿಗೆ. ಫೈನಲಿ ಸರಿಯಾಗಿ ಊಟ ಮಾಡ್ತಾ ಇದ್ದೇನೆ ನೋಡಿ ಇವಾಗ. ನೀನ್ ಇಂಟ್ರೊಡಕ್ಷನ್ ಕೊಡ್ಬೇಕು, ಓಕೆನಾ? ವಾಟ್ಸ್ ಯುವರ್ ನೇಮ್? ಏನ್ ಓದ್ತಾ ಇರೋದು ನೀನು? ಎಸ್ ವಿ LKG ಯು KG? ಹಂಗೆ ಹೇಳ್ಬೇಕು ಮಗನೇ. ಹಾ, ನಿನ್ನ ಹೆಸ್ರೇನು? ಹಾ, ಏನ್ ಓದ್ತಾ ಇರೋದು ನೀನು? ನಿನ್ನ ಹೆಸ್ರೇನು? ಬಾರಿಲೆ ಪ್ರೇಕ್ಷಾ. ಯಾರಿಗೆ ಚಾಕ್ಲೇಟ್ ಬೇಕು? ನಿಂಗೆ ಚಾಕಿ ಯಾವ ಕಲರ್ ಬೇಕು ನಿನ್ಗೆ? ನಿಂಗೆ ಹಾಯ್ ಗೈಸ್, ಇವಾಗ ಫೈನಲಿ ನಾನು ಮೈಸೂರಿಂದ ಹೊರಡ್ತಾ ಇದ್ದೀನಿ. ಗೃಹ ಪ್ರವೇಶ ಎಲ್ಲ ಮುಗೀತು. ಸೊ ನಮ್ಮ ಅಕ್ಕ ಮತ್ತೆ ಬಂದಿದ್ದಾಳೆ. ಇವಳು ಹಿಂಗೆ ಒಂದು ಸ್ವಲ್ಪ ಹುಚ್ಚುಚ್ಚಿ ಥರ ಆಡ್ತಾ ಇರ್ತಾಳೆ. ಸೊ ನಮ್ಮ ಅಕ್ಕನ ಮಗಳು ನೋಡಿ ಅಲ್ಲಿ ಕುತ್ಕೊಂಡ್ಬಿಟ್ಲು. ಯಾಕಂದ್ರೆ ನಾನು ಇಲ್ಲಿ ವಿಂಡೋ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಕುತ್ಕೊಂಡಿದ್ದಾಳೆ. ಪಾಪು ಹಾಯ್ ಮಾಡ. ಅವಳು ಎಷ್ಟು ದೊಡ್ಡವಳಾದರೂ ನಾನು ಪಾಪು ಅಂತ ಕರಿತೀನಿ, ಎಲ್ರಿಗೂ ಪಾಪು ಅಂತ ಕರಿತೀನಿ. ಆ್ಯಕ್ಚುಲಿ ನನಗೆ ಟ್ರೈನಲ್ಲಿ ಬರುವಾಗ ಏನಾದರೂ ಮಾರ್ಕೊಂಡು ಹೋಗ್ತಾ ಇರ್ತಾರಲ್ಲ ತಿಂಡಿ, ಅದನ್ನೆಲ್ಲ ತೊಗೊಳಕ್ಕೆ ಒಂಥರ ಇಷ್ಟ. ಇತ್ತೀಚೆಗೆ ನಾನು ಟ್ರೈನಲ್ಲಿ ಓಡಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಆ ಥರ ಅಭ್ಯಾಸಗಳೇ ಇಲ್ಲ. ಬಟ್ ಇವಾಗ ಮದ್ದೂರೊಡೆ ಅಂತ ಮಾರ್ಕೊಂಬಂದರು. ಸೊ ಅದಕ್ಕೋಸ್ಕರ ತಗೊಂಡೆ ನೋಡಿ. ಸೊ ಇವತ್ತು ಟ್ರೈನಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ನಾನು ತೊಗೊಬೇಕಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿದ್ರೆ ಮಾತ್ರ. ಆ್ಯಂಡ್ ನಮ್ಮ ಅಕ್ಕ ನೋಡಿ ಕಾಫಿ ಕುಡಿದಾಗ ಕೂತ್ಕೊಂಡಿದ್ದಾಳೆ. ಹೌದು. ಗೈಸ್, ನಾನು ಇವಾಗ ಚಿರುಮುರಿ ತೊಗೊಂಡಿದ್ದೀನಿ ನೋಡಿ. ಹಾಗೆ ಮೂವಿ ನೋಡಿಕೊಂಡು ಚಿರುಮುರಿ ತಿಂತಾ ಇದ್ದೀವಿ ನಾನು ನಮ್ಮ ಅಕ್ಕ. ಗೈಸ್, ಫೈನಲಿ ನಾನು ಶೂಟಿಂಗಿಗೆ ಬಂದಿದ್ದೀನಿ. ಸೊ ನನ್ನ ಔಟ್ಫಿಟ್ ಈ ಥರ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಮಾರ್ನಿಂಗ್ ಇವಾಗ. ಸೊ ಗೈಸ್ ನೋಡಿ, ನನಗೆ ಸೀರಿಯಲಲ್ಲಿ ಮೇಲ್ಗಡೆ ಸೂಸೈಡ್ ಮಾಡ್ಕೊಳ್ಳೋ ಸೀನಲ್ಲಿ ಆಗಿದ್ದೇಟು ಇನ್ನೂ ನನ್ನನ್ನು ಇದೇ ಥರ ಇಟ್ಬಿಟ್ಟಿದ್ದಾರೆ ಇವರೆಲ್ಲ. ಈ ಬ್ಯಾಂಡೇಜನ್ನು ತೆಗಿಸ್ತಾನೆ ಇಲ್ಲ. ತಲೆ ನೋವ್ತದೆ ನನಗೆ ಅಂತ ಹೇಳಿದ್ರೂ ತೆಗಿಸ್ತಾ ಇಲ್ಲ. ಇವರೇ ಅವರು. ಇದಕ್ಕೆ ಯಾವಾಗ ಒಂದು ಎಂಟು ಬರುತ್ತೆ ಗೊತ್ತಿಲ್ಲ. ಹಿಂಗೆಲ್ಲ ಮಾಡ್ತಾರೆ ನೋಡಿ, ನಂಗೆ ತಲೆ ಕಟ್ಟಿಸ್ಬಿಟ್ಟು ಈ ಥರ ಎಲ್ಲ ಮಾಡಿಸ್ತಾರೆ. ಗೈಸ್, ಇವರು ನನಗೆ ಬ್ಯಾಂಡೇಜ್ ಕಟ್ಕೋ ಅಂತ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಇದನ್ನು ಮುಗ್ಸಂಗೆ ಇಲ್ಲ. ನಂಗೆ ಎಷ್ಟು ತಲೆ ನೋವ್ತಿದೆ ಅಂತ ಇವ್ರಿಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಕಟ್ತಾ ಇರೋದು. ತಲೆನೋವು ಅಂತ ಗೊತ್ತಾಗಿದೆ, ಮಾಯಿನಕ್ಕೆ ತುಂಬ ತಲೆನೋವು ಅಂತ, ಅದಕ್ಕೆ ಸೀನ್ಸ್ ಆಗಲಿ ಅಂತ ಅದನ್ನು ಕಟ್ತಾ ಇರೋದು. ಮ್ಯಾಮ್ ಸಖತ್ ಹಿಂಸೆ ಆಗುತ್ತೆ ಮ್ಯಾಮ್ ಇದಿರೋದ್ರಿಂದ. ಈಗ ಕಟ್ತಾ ಇದ್ದೀನಲ್ಲ, ಇದೇ ಲಾಸ್ಟ್ ನೋಡಿ. ಮತ್ತೆ ಕಟ್ಬೇಕಂತ ನಿಮ್ಗೆ ಅವಾಗಿದೆ ನೋಡಿ ಹೆಂಗೆ ಕಟ್ಟುತ್ತಾ ಇದ್ದಾರೆ. ಗಾಯ ಆಗಿಲ್ಲ ಅಂದರೂ ಬ್ಯಾಂಡೇಜ್ ಯಾರು ಕಟ್ಟಿಸ್ಕೊಂಡಿದ್ದೀರಾ? ನಾನೇ ಕಟ್ಟಿಸ್ಕೊತೇನೆ. ಅದು ಕಟ್ತಾ ಇರೋದು ಮಾಯಿನಿಗೆ ತಲೆ ಇದೆ ಅಂತ ತೋರ್ಸೋದಕ್ಕಷ್ಟೇ. ಎಸ್. ಎಷ್ಟು ಜನಕ್ಕೆ ಈ ಥರ ಬ್ಯಾಂಡೇಜ್ ಕಟ್ಟಿದ್ದೀರಾ? ಅಭಿ ಎಷ್ಟು ಜನಕ್ಕೆ ಈ ಥರ ಬ್ಯಾಂಡೇಜ್ ಕಟ್ಟಿದ್ದೀರಾ? ಮೆನ್ಷನ್ ಮಾಡಿದ್ದೀನಿ ಬ್ಯಾಂಡೇಜ್ ಅಂತ. ಆಯ್ತು, ಎಷ್ಟು ಜನಕ್ಕೆ ಕಟ್ಟಿದ್ದೀರ ಅಂತಾರೆ ಬೇರೆ ಸಚ್ಚಿ ಬಾಯ್ಲಿ ಇದು ಹಿಡ್ಕೊ ಹಿಂಗೆ ಸಾಕು ಬಿಡಿಮ್ಮ. ಇದನ್ನ ಹಿಂಗೆ ಮಾಡ್ಕೊಂಡೋಗು, ಸ್ಪ್ರೆಡ್ ಮಾಡ್ಕೊಂಡು. ಆಕ್ಚುಲಿ ಒಬ್ಬರೇ ಕಟ್ಟೋದಕ್ಕೆ ಆಗಲ್ಲ ಅಂತ ಇನ್ನೊಬ್ರು ಹೆಲ್ಪಿಗೆ ಬಂದಿದ್ದಾರೆ. ಇಟ್ಕೊಳ್ಳಿ ಇವಾಗ ಅಂತ ಇಟ್ಕೊಂಡ್ರಾ? ಇಲ್ಲ ಆಯ್ತು, ಕನ್ವೆ ಆಯ್ತು. ಎಷ್ಟು ಕಷ್ಟಪಡ್ತಿದ್ದಾರೆ ಒಂದು ಬ್ಯಾಂಡೇಜ್ ಕಟ್ಟೋದಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ ಬೇಡ ಅಂತ. ಕೇಳ್ತಾ ಇಲ್ಲ. ಸ್ಪ್ರೆಡ್ ಮಾಡು. ಒಳ್ಳೆಯದೇ, ಅದು ಇದೆಲ್ಲ ಆಯಿತು.
ಬಟ್ ಡೈಲಾಗ್ ಡೆಲಿವರಿ ಒಂದು ಸ್ವಲ್ಪ ಆರಾಮಾಗಿ ಮಾತಾಡೋದು. ಸ್ಪ್ರೆಡ್ ಮಾಡೋ ಸಚಿ ಇಲ್ಲಿ ಯಾರೋ ಗನ್ ಪಾಯಿಂಟ್ ನಿಜವಾಗ್ಲೂ ಏಟ್ ಬಿದ್ದಿರೋರು ಇಷ್ಟೊಂದು ಚೆನ್ನಾಗಿ ನೀಟಾಗಿ ಕಟ್ಕೊಂಡಿರಲ್ಲ. ನಾನು ಕಟ್ಕೋತಾ ಇದ್ದೀನಿ. ಐ ನೀಡ್ ಟು ವರ್ಕ್ ಆನ್ ದಟ್. ಅದನ್ನ ಒಳಗಡೆ ತಳ್ಳು ಕಾಟನ್ ಮೆಲ್ಲಗೆ ಮಾತಾಡೋಕೆ ಟ್ರೈ ಮಾಡ್ತೀನಿ. ಲೂಸ್ ಬಿಡೋದು ಅಂತಲ್ಲ, ಕ್ಲಾರಿಟಿ ಕೊಡು. ನೀನು ಮಾತಾಡೋದು ಅರ್ಥ ಆಗಬೇಕು ಬೇರೆ. ಆಯ್ತಾ? ಸಾರ್ಕಾಸ್ಟಿಕ್ ಅದು ಯಾರಿಗೂ ಗೊತ್ತಾಗಲಿಲ್ಲ ಅನ್ಸುತ್ತೆ. ಸಾರ್ಕಾಸ್ಟಿಕ್ ಆಗಿ ಹೇಳ್ತಿದ್ದೀರಾ? ನಮ್ಮ ಕ್ಯಾಮ್ರಾಮನ್ ಹಿಂಗ್ ಕುತ್ಕೊಂಡು ದೂರದಿಂದ ನಗ್ತಾ ಇದ್ದಾರೆ. ಈ ತರ ನೋಡಿ ಫನ್ ಮಾಡ್ತಾರೆ.